हालेलुया ಯೇಸು ಮಸೀಹ್ ಕಿ ಜೈ. ಇದನ್ನ ಊಟ ಮಾಡಕ ಮುಂದೆ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ನಾ ಮಾಡಿಲ್ಲ. ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಕೆಲವೊಬ್ರು ಸಂಡೇ ಅಂದ್ರೆ ಪ್ರೇಯರ್ ಮಾಡಿನೇ ತಿಂತೇವೆ ಅಂತ ಅವ್ರ ಆಸೆ ಇರ್ತದೆ. ನೋ ಪ್ರಾಬ್ಲಮ್, ನೀವು ನಿಮ್ಗೆ ಆದ್ರೆ ಬರ್ರಿ, ಇಲ್ಲಂದ್ರೆ ಊಟ ಮಾಡಬಾರಿ, ಪರವಾಗಿಲ್ಲ. ಓಕೆ, ಕಳೆದ ವಾರ ಯಾವ ವಾಕ್ಯ ಕೇಳಿದ್ರಿ? ಚಿಂತೆ ಬಗ್ಗೆ. ಇಲ್ಲಂದಿಲ್ಲ, ಇಲ್ಲಂದ್ರೆ ಹೇಳ್ತಿದ್ದ ಲೋಕನೇ ಜಯಿಸಿದ, ಹಾ? ಲೋಕ ಜಯಿಸಿದ ದೇವರು, ಹಾ, ನಾವು ಸಹ ಜಯಿಸಬೇಕು. ಜಯಿಸ್ಬೇಕು. ಓಕೆ, ಮತ್ತೆ ಬೈಕ್ ಐತೆ ಅದೇ ಚಿಂತೆ ಮಾಡಿರೋದು ದೇವರಿಗೆ. ನಿಮ್ಮಲ್ಲಿ ಬರುವ ಕಷ್ಟ, ಅನೇಕ ಕಷ್ಟಗಳು ದೇವರಿಗೆ ಹಿಂಗ್ ಬರ್ತವೆ, ಹಂಗ ಹೋಗ್ತವೆ. ಯಾಕೆ? ಅದು ನಮ್ಮ ಜೀವನಕ್ಕೆ ಹಾನಿ ಮಾಡೋದಿಲ್ಲ. ಯಾಕೆ? ದೇವರು ಲೋಕವನ್ನು ಜಯಿಸಿದ್ದಾನೆ. ಹಾ, ಒಂದು ವಾಕ್ಯ ಹೇಳಿದೆ ನಾನು ನಿಮಗೆ, ಒಂದು ಸ್ಟೋರಿ ಕೂಡ ಹೇಳಿದೆ. ಅಂದ್ರೆ ದೇವರು ನಮ್ಮ ಜೊತೆ ಇದ್ದಾಗ ಅದು ನಮ್ಗೆ ಪಾಸಿಟಿವ್ ಆಗಿರ್ತೈತಿ. ಹಾ? ಪಾಸಿಟಿವ್ ಆಗಿರ್ತೈತಿ ಯಾವಾಗಲೂ. ಒಂದು ಸ್ಟೋರಿ ಹೇಳಿದೆ ನಾನು, ಸ್ಟೋರಿ ಹೇಳಿದೆ ಒಂದು, ನೆನಪಾಯ್ತಾ? ಅದೇ ಹೃದಯದ ಆದರ್ಶ್ ಗೊತ್ತೈತಿ? ಹೃದಯ ಅಣ್ಣವರು ಬಂದಿದ್ರು, ಅಕ್ಕ ನೋ ಪ್ರಾಬ್ಲಮ್, ಅಕ್ಕ ಬಂದಿಲ್ಲ, ಅಣ್ಣ ಬಂದಿಲ್ಲ. ನಿಮ್ಮಲ್ಲಿ ಹೇಳ್ರಿ. ಹೃದಯದ ಸ್ಟೋರಿ ಹೇಳಿದ್ವಿ. ಅದಕ್ಕಿಂತ ಇನ್ನೊಂದು ಹೇಳಿದೆ, ಯಾರಿಗಾದ್ರೂ ನೆನಪೈದ್ರೆ? ಜಯ ಹೊಂದಿದ್ದೀವಿ. ಅದರದ್ದೇ. ದೇವರು already win ಆಗಿದೆ. ವಿನ್ ಆಗಿ ಹಾ, ಅದಕ್ಕೆ ಯಾವ್ದೋ ಸ್ಟೋರಿ ಹೇಳಿದ್ದೆ ನಾನು. ಕ್ರಿಕೆಟ್ ಹಾ, ವೆರಿ ಗುಡ್. ಕ್ರಿಕೆಟ್ ಸ್ಟೋರಿ ಹೇಳಿದೆ. ಏನಂದ್ರೆ ಆಲ್ರೆಡಿ ಮ್ಯಾಚ್ ವಿನ್ ಆಗಿದೆ. ವಿನ್ ಆಗಿದ್ದಂತ ಮ್ಯಾಚ್ ಅನ್ನ ನಿನ್ನೆ ವಿನ್ ಆಗಿದ್ದನ್ನ ಇವತ್ತು ನೋಡ್ತಾ ಇದ್ದಾರೆ. ಆಗ ನೋಡುವಾಗ ಏನಾದ್ರೂ ಟೆನ್ಷನ್ ತಗೊಳ್ತಾರ? ಯಾಕೆ? ವಿನ್ ಆಲ್ರೆಡಿ ಆಗ್ಬಿಟ್ಟೈತೆ. ಎಷ್ಟೇ ವಿಕೆಟ್ ಹೋಗ್ಲಿ, ಎಷ್ಟೇ ಕ್ಯಾಚ್ ಹೋಗ್ಲಿ, ಏನೇ ಆಗಲಿ ಟೆನ್ಷನ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಆಲ್ರೆಡಿ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ. ಅದೇ ರೀತಿ ಯೇಸಪ್ಪ ಹೇಳ್ತಾರೆ, ನೀವು ಸಂಪೂರ್ಣ ಜಯಶಾಲಿಗಳು ಅಂತ ಹೇಳ್ತಾರೆ ನಮ್ಗೆ. ಹಲ್ಲೆಲೂಯಾ, ಯೇಸು ಮಸೀಹ್ ಕಿ ನಿದ್ದೆ ಮಾಡೋರು. ಹಲ್ಲೆಲೂಯಾ. ಈ ವಿಷಯದಲ್ಲಿ ಮಾತ್ರ ಕರೆಕ್ಟ್ ಹೇಳ್ತಾರೆ. ಹಲ್ಲೆಲೂಯಾ. ನೋಡಿ, ಜಯ ಹೊಂದಿದಂತ ನಾವು, ಯೇಸಪ್ಪ ನಮ್ಗೆ ಹೇಳಿದಾನೆ, ನೀವೇನಾಗಿದ್ರಿ? ಸಂಪೂರ್ಣ ಜಯಶಾಲಿಗಳಾಗಿದ್ದೀವಿ. ಹಿಂದಿಯಲ್ಲಿ ತುಂಬಾ ಚೆನ್ನಾಗಿದೆ, ಜಯವಂಶಿ ಬಡ್ಕರ್. ಅಂದ್ರೆ ಯಾರು ಜಯ ಹೊಂದಿದಾರಲ್ಲ ಅವ್ರಿಗಿಂತ ದೊಡ್ಡ ಜಯ ನಮ್ಗಿದೆ ಏರ್ಪಟ್ಟಿದೆ. ನಾವೇನಾಗಿದ್ದೇವೆ ಕ್ರಿಸ್ತನಲ್ಲಿ? ಜಯಶಾಲಿಗಳಾಗಿದ್ದೀವಿ. ಏನಾಗಿದ್ದೇವೆ? ಹಾ? ಈಗ ವಿನ್ ಆದಂತ ಕ್ರಿಕೆಟ್ ಮ್ಯಾಚ್ ಅನ್ನ ನಿನ್ನೆ ವಿನ್ ಆಗೈತಿ, ಇವತ್ತು ನಾವು ನೋಡುವಾಗ ಏನಾದ್ರೂ ಟೆನ್ಷನ್ ತಗೊಳ್ತೀವಿ? ಕ್ಯಾಚ್ ಹೋಗುತ್ತೆ, ಔಟ್ ಆಗತ್ತೆ, ಆದ್ರೂ ಟೆನ್ಷನ್ ತಗೊಳ್ತೀರಾ? ಯಾಕೆ? ಗೊತ್ತಿದೆ. ಅಭಿಷೇಕ್, ವಿನ್ ಆದಂತ ಕ್ರಿಕೆಟ್ ಅನ್ನ ನಿನ್ನೆ ವಿನ್ ಆದಂತದನ್ನ ಇವತ್ತು ನೋಡಿದ್ರೆ ಟೆನ್ಷನ್ ಇಂದ ನೋಡ್ತೀವಿ? ಇಲ್ಲ ಇಲ್ಲ. ನಿಂಗೆ ಕ್ರಿಕೆಟ್ ಇಷ್ಟ? ಕಬಡ್ಡಿ. ಓಕೆ, ವಿನ್ ಆದಂತ ಕ್ರಿಕೆಟ್ ಮ್ಯಾಚ್ ನೋಡುವಾಗ ನಾವು ಟೆನ್ಷನ್ ತಗೊಳ್ತೇವೆ. ಹಂಗೇನೆ ನಾವೇನಾಗಿದ್ದೀವಿ? ಜಯಶಾಲಿಗಳಾಗ್ಬಿಟ್ಟಿದ್ದೀವಿ. ಈಗ ನಮಗೆ ಬರುವಂತ ಕಷ್ಟ ಹೆಂಗಂದ್ರೆ, ವಿಕೆಟ್ ಹೋದಾಗೆ ಎಷ್ಟು ಟೆನ್ಷನ್ ಆಗ್ತಿತ್ತಲ್ಲ, ಔಟ್ ಆದಾಗ ಎಷ್ಟು ಟೆನ್ಷನ್ ಆಗ್ತಿತ್ತಲ್ಲ, ಹಂಗೆ. ಆದ್ರೆ ನಿನ್ನೆ ವಿನ್ ಆದಂತ ಮ್ಯಾಚ್ ಅನ್ನು ಇವತ್ತು ನೋಡುವಾಗ ಎಷ್ಟೇ ವಿಕೆಟ್ ಬಿದ್ರು, ಎಷ್ಟೇ ಔಟ್ ಆದ್ರೂ ಟೆನ್ಷನ್ ತಗೊಳ್ತಾರ? ಯಾಕೆ ತಗೊಳ್ಳಲ್ಲ? ಅದು ಆಲ್ರೆಡಿ ರಿಸಲ್ಟ್ ಗೊತ್ತಾಗಿದೆ. ನಮ್ಮ ರಿಸಲ್ಟ್ ಕೂಡ ನಮ್ಗೆ ಯೇಸಪ್ಪ ಬೈಬಲ್ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಏನಂತ? ನೀವು ಜಯಶಾಲಿಗಳಾಗಿದ್ದೀವಿ. ನೀವು ಸಂಪೂರ್ಣ ಜಯಶಾಲಿಗಳು. ಆಲ್ರೆಡಿ ನಾವು ಜಯ ಹೊಂದ್ಬಿಟ್ಟಿದ್ದೀವಿ. ಜಯ ಹೊಂದಿದ ಮೇಲೆ ನಮಗೆ ಏನಾದ್ರೂ ಕಷ್ಟ ಬಂದ್ರೆ ನಾವು ಟೆನ್ಷನ್ ತಗೋಬೇಕಾದ್ರೆ ಮತ್ತೆ ಯಾಕೆ ತಗೊಳ್ತಾ ಇದ್ದೀವಿ? ಮತ್ತೆ ಯಾಕೆ ಟೆನ್ಷನ್ ಮಾಡತ್ತೀವಿ? ಹಲ್ಲೆಲೂಯಾ. ಅರ್ಥ ಆಗತ್ತಂದ್ರೆ ನಮ್ಮ ಜೀವಿತ ಆಲ್ರೆಡಿ ಜಯ ಹೊಂದಿದೆ. ಈಗ ಬರ್ತಿರುವಂತ ಕಷ್ಟಗಳು ನಮ್ಮ ಜೀವನಕ್ಕೆ ಯಾವ ಪ್ರಭಾವ ಬೀಳುವುದಿಲ್ಲ. ಹಿಂಗೆ ಬರ್ತವೆ. ನೀವು ಟೆನ್ಷನ್ ತಗೊಂಡ್ರೆ ಅದು ನಿಮ್ಮ ಮಿಸ್ಟೇಕ್. ನಾವು ಅದನ್ನ ತಗೊಂಡು ಟೆನ್ಷನ್ ಮಾಡ್ಕೊಂಡ್ರೆ ಅದು ನಮ್ಮ ತಪ್ಪು. ಯಾಕಂದ್ರೆ ನಾವು ಆಲ್ರೆಡಿ ಜಯ ಹೊಂದಿದ್ದೀವಿ. ಅದು ಬರುತ್ತೆ, ಹೋಗ್ಬಿಡುತ್ತೆ. ಅದನ್ನ ನೆನೆಸಿ ನಾವು ಟೆನ್ಷನ್ ತಗೋಬಾರ್ದು. ಹಲ್ಲೆಲೂಯಾ. ನಿನ್ನೆ ವಿನ್ ಆದಂತ ಮ್ಯಾಚ್ ಬಗ್ಗೆ ಇವತ್ತು ನೋಡಿ ಟೆನ್ಷನ್ ತಗೊಂಡ್ರೆ ಅರ್ಥನೇ ಇಲ್ಲ ಅದಕ್ಕೆ. ಅರ್ಥ ಆಗತ್ತಂದ್ರೆ ನಿನ್ನೆ ವಿನ್ ಆಗೈತಿ, ಅದರ ಬಗ್ಗೆ ಇವತ್ತು ನೋಡುವಾಗ ವಿಕೆಟ್ ಹೋದ್ರೆ ಊಟ ಬಿಟ್ಟು ಎಲ್ಲ ಟೆನ್ಷನ್ ಇಂದ ತಗೊಂಡ್ರೆ ಅದಕ್ಕೆ ಆ ಟೆನ್ಷನ್ಗೆ ಅರ್ಥನೇ ಇಲ್ಲ. ಯಾಕೆ? ಆ ಟೆನ್ಷನ್ ತಗೊಂಡ್ರೆ ನಾವು ಏನ್ ಮಾಡಿದಾಗುತ್ತೆ? ಏನಿಲ್ಲ, ಆಲ್ರೆಡಿ ವಿನ್ ಆಗೈತಿ.
ನಮ್ಮ ಜೀವಿತನೂ ಹಂಗೆ ಆಲ್ರೆಡಿ ವಿನ್ ಆಗಿದೆ. ಈಗ ಬರುವಂಥ ಕಷ್ಟಗಳು ನಮಗೆ ಏನು, ನಾವು ಎದನ್ನು ನಂಬೇಕಂದ್ರೆ ಇದು ಬಂದರೆ ಇದು ಏನಾಗುತ್ತೆ ಒಂದನ್ನ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತಲ್ಲಿ ಹೋಗ್ಬಿಡುತ್ತೆ. ಸೂರ್ಯನ ಮುಂದೆ ಯಾವ್ದಾರು ಇಬ್ಬನಿ ನಿಂತಿದ್ದು ನೋಡಿರಿ, ಈಗ ಚಳಿಗಾಲ ಬರುತ್ತೆ, ಚಳಿಗಾಲದಲ್ಲಿ ಇಬ್ಬನಿ ಬರುತ್ತೆ, ಓಸ್ಪಡಸ್ ನೀ ಬೈ ಓಸ್ಪಡಸ್ ನೀ ಓಕೆ, ಇಬ್ಬನಿ ಬರುತ್ತೆ, ಬಿಸಿಲು ಬಂದ್ಬಿಟ್ರೆ ಯಾವ್ದಾರು ಇಬ್ಬನಿ ನಿಲ್ಲತ್ತಾರೆ. ಹಂಗೆ ಏಸಪ್ಪ ನೀತಿಯ ಸೂರ್ಯನು ನಮ್ಮ ಜೊತೆಗಿರುವಾಗ ಇಬ್ಬನಿ ಅಂತ ಕಷ್ಟಗಳು ಬಂದ್ರೆ ಏಸಪ್ಪನ ಬೆಳಗಿನ ಮುಂದೆ ನಿಲ್ಲೋದಿಲ್ರಿ, ಎಲ್ಲ ಹೋಗ್ಬಿಡತ್ತೆ, ಕೆಳಗೆ ಹೋಗ್ಬಿಡತ್ತೆ. ಹಂಗೆ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳು ಬಂದ್ರೆ ನೀವೇನ್ ನೆನೆಸ್ಬೇಕು, ಒಂದನ್ನ ನಂಬೇಕು, ಇದು ಬಂದಿದೆ ನಾಳೆ ಇಷ್ಟೇ. ನಿಮ್ಮ ಜೀವನಕ್ಕೆ ಯಾವ ಪ್ರಭಾವ ಮಾಡೋದಿಲ್ಲ. ನಿಮ್ಮ ಡೆಸ್ಟಿನಿ, ನಿಮ್ಮ ಪರಲೋಕಕ್ಕೆ ಹೋಗುವಂತ ಆ ದಾರಿಗೆ ಯಾವ ಧಕ್ಕೆ ತರೋದಿಲ್ಲ. ನಂಬ್ತೀರಾ? ಪ್ರೈಸ್ ಲಾರ್ಡ್. ಇಬ್ಬನಿ ಎಷ್ಟೇ ಬೀಳಲಿ, ಸೂರ್ಯ ಬರ್ಲಿ ತಡಿ ಬಂದ್ರೆ ಎಲ್ಲ ಹೋಗ್ಬಿಡುತ್ತೆ. ಹಂಗೆ ಎಸಪ್ಪ ನಮ್ಮ ಜೊತೆಗಿರುವಾಗ, ನಾವು ಜಯಶಾಲಿಗಳಾಗಿರುವಾಗ, ಇಬ್ಬನಿಯಂತೆ ಬರುವಂತ ಏನೇ ಸಮಸ್ಯೆ ಬಂದ್ರು ಸ್ವಲ್ಪ ಸೂರ್ಯನ ಶಾಖ ಬರೋಮಟ್ಟ ಅಷ್ಟೇ ಹೋಗ್ಬಿಡುತ್ತೆ. ಹಂಗೆ ಏಸಪ್ಪ ನಮ್ಮ ಜೊತೆಗಿರುವಾಗ ಯಾವ ಸಮಸ್ಯೆ ನಮ್ಮ ಜೀವನದ ಮೇಲೆ ಪ್ರಭಾವ. ಹಾಗಾದ್ರೆ ಹೇಳೋಣ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ನಾನು ಏನ್ ಹೇಳಿಕ್ ಹೋಗ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಗೊತ್ತಿದ್ದ ಐತಿ ಅಲ್ಲ, ಹೌದಲ್ರಿ? ಬಗ್ಗೆ ಹೇಳೋ ಬೇಡ, ಬೇಡ, ಇಲ್ಲಂದ್ರೆ ನಾನು ಸಿಕ್ಕಾಕೊಳ್ತೀನಿ, ಇಲ್ಲಾಂದ್ರೆ ಈಗ ಹೇಳ್ಬಿಟ್ರೆ ಫಸ್ಟ್ ಮುಗಿಸ್ಬಿಡ್ತಾರೆ. ಸೊ ಈಗ ಗೊತ್ತಿತ್ತಲ್ರಿ, ನಾನು ಒಂದ್ಸರಿ ಹೇಳಿದೆ, ನಾನು ಏನ್ ಹೇಳ ಹೊಟ್ಟೆ ಅಂದ್ರೆ ಎಲ್ಲಾರಿಗೂ ಗೊತ್ತಿದ್ದ ಐತಿ. ಜನ ಏನಂದ್ರೆ ಹುಣ್ರಿ ಅಂದ್ರೆ ಅವತ್ತೆ ಹೇಳೇ ಇಲ್ಲ, ಪ್ರಚಾರಕ್ಕೆ ಹೇಳೇ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ದಿದ್ರೆ ಮತ್ ನಾನೇನ್ ಹೇಳಿ ಅಂತ ಹೋಗ್ಬಿಟ್ಟ. ಅಲ್ಲೆಲ್ಲ ಎರಡನೇ ಸರಿ ಇನ್ನು ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ಕರೆಸಿದ್ರ, ಇನ್ನೂ ಹೇಳಿದ. ಅವಾಗ ಹೂ ಅಂದವ್ರ ಏನಂದ್ರ ಇಲ್ಲ ಅವ್ರಿಗೆ ಗೊತ್ತೈತಿ, ಹೂ ಅಂದ್ರ ಕೈ ಕೊಟ್ಟು ಹೋಗ್ಬಿಡ್ತಾರ ಅಂತ ಹೇಳಿ. ಅವ್ರೆಲ್ಲ ಇಲ್ಲ ಅಂದ್ರ ಹೊಸಬ್ರು ಬಂದವ್ರ ಹುಣ್ರಿ ಅಂದ್ರ. ಅವಾಗ ಹೂ ಯಾರು ಅಂದಾರಲ್ಲ, ನೀವು ಇಲ್ಲ ಅಂತ ಹೇಳಿದ್ರಲ್ಲ ಅವ್ರಿಗೆ ನೀವು ಹೇಳ್ಬಿಡ್ರಿ ಅಂತ ಹೇಳಿ ಮತ್ತೆ ಹೋಗ್ಬಿಟ್ಟ. ಅರ್ಥ ಆದ್ರೆ ಹೂ ಅಂದವ್ರಿಗೆ ಈಗ ಯಜ್ಞಪ್ಪ ಭಾಗ್ಯಕ್ಕ ಇಲ್ಲ ಹೂ ಅಂದ್ರ, ಮೂರ್ತಿ ಅಣ್ಣ ಇಲ್ಲ ಅಂದ, ಆ ಪ್ರಚಾರ ಏನಂದ ಭಾಗ್ಯಕ್ಕ ಅವ್ರಿಗೆ ಸ್ವಲ್ಪ ನೀವು ಹೇಳ್ಬಿಡ್ರಿ ಅಂತ ಹೇಳಿ ಹೋಗ್ಬಿಟ್ಟ. ಎಲ್ಲ ವೇಸ್ಟ್ ಅಂದ್ರೆ ಜಸ್ಟ್ ಇದು ಜೋಕ್ಗೋಸ್ಕರ. ಆಮೇಲೆ ಮೂರನೇ ಸಾರಿ ಕರೆದ್ರು, ಎಲ್ಲರಿಗೂ ಹೇಳ್ಬಿಟ್ರೆ, ಮುಂಚಿತ ಎಂಟ್ರಿ ಒಳಗೆ ಹೇಳ್ಬಿಟ್ರೆ ಯಾರು ಹೂ ಅನ್ಬಾರ್ದು. ಎಲ್ಲಾರು ಏನನ್ರಿ, ಅಭಿಷೇಕ ಏನನ್ಬೇಕ, ಗೊತ್ತಿಲ್ಲ ಅಂತ ಹೇಳ್ಬೇಕು. ಏನೇ ಕೇಳಿದ್ರು ಕೂಡ ಫಸ್ಟ್ ಮಾತ್ರ ನೀವೇನ್ ಹೇಳ್ಬೇಕ, ಅವ್ರು ಏನೇ ಕೇಳಿ, ನೀವು ನಿದ್ದೆ ಒಳಗಿದ್ರು ಗೊತ್ತಿಲ್ಲ ಅಂತ ಹೇಳ್ಬೇಕು. ಅವಾಗೆಲ್ಲ ಬಂದ್ರೆ ಎಲ್ಲ ಅರೇಂಜ್ ಮಾಡಿದ್ರೆ ಮತ್ತೆ ಅದೇ ಕೇಳಿದ. ನಾ ಈಗ ಏನ್ ಹೇಳಕ್ ಹೊಂಟಂದ್ರ ನಿಮ್ಮೆಲ್ಲಾರಿಗೆ ಗೊತ್ತಿದ್ದ ಐತಿ. ಎಲ್ಲ ಚಲೋ ಆಗ್ಬಿಟ್ರೆ, ಈಗ ಶಾರ್ಪ್ ಆಗ್ಬಿಟ್ರೆ, ಜಾಂಡ್ರ ಆಗ್ಬಿಟ್ರೆ ಏನ್ ಹೇಳಿದ್ರೆ ನಿಮ್ ಇಷ್ಟು ಜನರಿಗೆ ಗೊತ್ತಿಲ್ಲ ಅಂದ್ರೆ ಒಬ್ಬಟ್ಟಿಗೆ ಹೆಂಗ್ ಗೊತ್ತಿರ್ತದೆ ಅಂತ ಹೇಳಿ ಹೋಗ್ಬಿಟ್ಟ. ಬಟ್ ಏನ್ ಮಾಡಿ ಎಲ್ಲಾ ದುಡ್ಡು ವೇಸ್ಟ್. ಹಲ್ಲೆಲೂಯಾ, ಯೇಸು ಮಸೀಹಿ. ಓಕೆ, ಇವತ್ತು ನಾನು ಏನ್ ಹೇಳಲಿಕ್ಕೆ ಹೊರಟೇನಂದ್ರೆ, ನಾನು ಹಂಗ್ ಮಾಡಲ್ಲ, ಎಲ್ಲ ಹೇಳಿ ಹೋಗ್ತೇನೆ. ಫಲ ಬಿಡುವ ವೃಕ್ಷ, ನೀವು ತಲೆ ನೀವು ಬರ್ಕೋಬಹುದು, ಬರ್ಕೊಳ್ಳೋರು. ಫಲ ಕೊಡುವ ವೃಕ್ಷ. ಹಲ್ಲೆಲೂಯಾ. ಒಂದು ವಾಕ್ಯ ಓದೋಣ. ಆದಿಕಾಂಡ 49ನೇ ಅಧ್ಯಾಯ 22ನೇ ವಚನ. ದಯಮಾಡಿ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಸ್ವಲ್ಪ ಸಮಯ ತಗೊಳ್ತೇನೆ. ಆದಿಕಾಂಡ 49:22. ಸಿಕ್ತಾ? 49:22 ಸಿಕ್ಕಿದ್ರೆ ಓದಿ. ಅಭಿಷೇಕ್ ಓಪನ್ ಮಾಡ್ಕೊ. ಯೋಸೇಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ವರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷನಾಗಿದ್ದಾನೆ. ಹಲ್ಲೆಲೂಯಾ, ಯೇಸು ಮಸೀಹಿ. ಒಂದು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ಈ ವಾಕ್ಯವನ್ನ ನಾವು ಧ್ಯಾನಿಸುವಾಗ ನಮ್ಮೊಟ್ಟಿಗೆ ಮಾತನಾಡಪ್ಪ. ಬಂದಿರುವಂತ ಒಬ್ಬೊಬ್ಬರೊಟ್ಟಿಗೆ ದೇವರೇ, ಈ ವಾಕ್ಯದ ಮೂಲಕ ನೀನು ಮಾತನಾಡಿ ನಮ್ಮನ್ನ ಬಲಪಡಿಸಬೇಕೆಂಬುದಾಗಿ
ಅಪ್ಪ ಈ ವಾಕ್ಯದ ಆಳವನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡೆಂದು ಪವಿತ್ರಾತ್ಮನೆ ನೀನೇ ಮಾರ್ಗದರ್ಶನ ನಡೆಸು. ಎಲ್ಲರ ಆತ್ಮ ಪ್ರಾಣ ಶರೀರ ವಾಕ್ಯದ ಕಡೆಗೆ ಕೇಂದ್ರೀಕರಿಸುವಂತೆ ಸಹಾಯ ಮಾಡು. ಸೈತಾನನ ಅಡೆತಡೆಗಳನ್ನು ನೀಗಿಸು. ನಿತ್ಯ ಆತ್ಮ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ಎಲ್ಲರೂ ನಿನ್ನ ವಾಕ್ಯವನ್ನು ಕೇಳಿ ಅರ್ಥೈಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಹಲ್ಲೆಲೂಯಾ. ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ? ಆತನ ತಂದೆ ಆತನಿಗೆ ಆಶೀರ್ವಾದ ಮಾಡುವಾಗ ಹೇಳ್ತಾ ಇದ್ದಾನೆ. ಯಾರು? ಯೋಸೇಫನ ತಂದೆ ಯಾರೇ? ಯಾಕೋಬ. ಯೋಸೇಫನನ್ನು ಆಶೀರ್ವಾದ ಮಾಡುವಾಗ ಈ ಮಾತನ್ನ ಹೇಳಿದ. ಆತನು ಹೇಳ್ತಾ ಇದ್ದಾನೆ, ಯೋಸೇಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ನೋಡ್ರಿ, ಈ ಒಂದು ಸಮಯದಲ್ಲಿ ನಮಗೆ ಗೊತ್ತಾಗ್ತಾರೆ, ಯೋಸೇಫನ ಬಗ್ಗೆ ನಾವು ನೋಡುವಾಗ ಆತನ ತಂದೆ ಯೋಸೇಫನಿಗೆ ಬಹಳ ಪ್ರೀತಿ ಮಾಡ್ತಿದ್ದ. ಯೋಸೇಫನಿಗೆ, ಯಾಕೋಬನಿಗೆ ಎಷ್ಟು ಜನ ಮಕ್ಕಳ್ರಿ? ಒಬ್ಬ ಮಗಳು ದೀನಾ ಅಂದ್ರೆ ಒಬ್ಬ ಮಗಳು, 12 ಗಂಡು ಮಕ್ಕಳು. ಅದರಲ್ಲಿ ಯೋಸೇಫನಿಗೆ ಬಹಳ ಪ್ರೀತಿ ಮಾಡ್ತಾ ಇದ್ದ ಯಾಕೋಬ. ಅವನಿಗೆ ಒಂದು ನಿಲುವಂಗಿಯನ್ನು ಕೂಡ, ಒಂದು ಬಣ್ಣದ ಒಂದು ಬಟ್ಟೆಯನ್ನು ಕೂಡ ತಂದು ಕೊಟ್ಟಿದ್ದ. ಯಾಕಂದ್ರೆ ಆತನಿಗೆ ಬಹಳ ಪ್ರೀತಿ ಮಾಡ್ತಾ ಇದ್ದ. ಆತನ ಇಷ್ಟು ಪ್ರೀತಿಯನ್ನ ತಂದೆಯಿಂದ ಪಡ್ಕೊಂಡ. ಆದ್ರೆ ಆತನಿಗೆ ಒಂದು ದರ್ಶನ ಸಿಗುತ್ತೆ. ದೇವರು ಆತನಿಗೆ ಒಂದು ದರ್ಶನ ಕೊಡ್ತಾನೆ. ಆ ದರ್ಶನವನ್ನ ಅಣ್ಣಂದಿರ ಜೊತೆಗೆ ಹಂಚಿಕೊಂಡಾಗ ಅಣ್ಣಂದಿರು ಇವ್ರ ಮೇಲೆ ಹೊಟ್ಟೆ ಕಿಚ್ಚಾಗಿ ಇವರಿಗೆ ಎಲ್ಲಿ ಹಾಕ್ತಾರೆ? ಹಾಳು ಬಾವಿಯಲ್ಲಿ ಹಾಕ್ಬಿಡ್ತಾರೆ. ಹಾಳು ಬಾವಿಯಿಂದ ಮತ್ತೆ ತೆಗೆದು ಐಗುಪ್ತರಿಗೆ ಮಾರಿಬಿಡ್ತಾರೆ. ಎಷ್ಟು ನಾಣ್ಯಕ್ಕೆ? 30 ಇಲ್ಲ, 20 ನಾಣ್ಯ. ಎಷ್ಟೇ? ಎಷ್ಟು ಸ್ವಾಮಿಗೆ ಎಷ್ಟು ನಾಣ್ಯಕ್ಕೆ ಮಾರಿದ್ರು? ಹಾಗೆ ಯೋಸೇಫನಿಗೂ ಕೂಡ 20 ನಾಣ್ಯಕ್ಕೆ ಮಾರಿಬಿಡ್ತಾರೆ. ಎಲ್ಲೇ? ಯಾವ್ರಿಗೆ? ಐಗುಪ್ತ ದೇಶಕ್ಕೆ ಮಾರಿಬಿಡ್ತಾರೆ. ಇಷ್ಟು ತಂದೆಯಿಂದ ಪ್ರೀತಿಯನ್ನು ಹೊಂದ್ಕೊಂಡ್ರು. ಆದ್ರೆ ಮುಂದಿನ ಜೀವನ ಬಹಳ ಕಷ್ಟದಲ್ಲಿ ಕಳೆದನು. ಹಾಳು ಬಾವಿಲಿ ಹಾಕಿದ್ರು, ಅಲ್ಲಿಂದ ದುಡ್ಡಿಗೆ ಒಂದು ಆಳಾಗಿ ಮಾರ್ಬಿಟ್ರು. ಹೆಂಗೆ? ಆಳಾಗಿ ಮಾರ್ಬಿಟ್ರು ಕೆಲಸಕ್ಕೆ. ಅವನು ಹೋಗಿ ಅಲ್ಲಿ ಕೆಲಸ ಮಾಡೋದು. ಆ ಕೆಲಸಕ್ಕಾಗಿ ಮಾರ್ಬಿಟ್ರು. ಅಲ್ಲಿ ಹೋಗಿ ಮತ್ತೆ ಪೋತಿಫರನ ಹೆಂಡತಿ ಒಂದು ತಪ್ಪಾದ ಅಪವಾದ ಹಾಕಿ, ತಪ್ಪಾದ ಒಂದು ಹಾಕಿ ಅವನನ್ನ ಜೈಲಿಗೆ ಕಳಿಸ್ಬಿಟ್ರು. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ. ಆದ್ರೂ ದೇವರನ್ನ ಬಿಡ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ಎಲ್ಲಿದ್ದಾನೆ ಈಗ ಅವನು? ಈಗ ಅಂದ್ರೆ ಈ ಸ್ಟೋರಿ ನಾವು ಹೇಳ್ತಾ ಇದ್ದೇವಲ್ಲ, ಈಗ ಅದರ ಪ್ರಕಾರ ಈಗ ಅವನು ಐಗುಪ್ತ ದೇಶದಲ್ಲಿ ಜೈಲಲ್ಲಿದ್ದಾನೆ. ಬಹಳ ಕಷ್ಟಪಟ್ಟ. ಆದ್ರೂ ನಂಬಿಗಸ್ತನಾಗಿ ದೇವರನ್ನ ಸೇವಿಸ್ತಿದ್ದ. ನಂಬಿಗಸ್ತನಾಗಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಅಲ್ಲಿ ಆತನನ್ನು ನೋಡುವವರು ಯಾರಿರ್ಲಿಲ್ಲ. ಪ್ರೇಯರ್ ಮಾಡ್ತಾ ಇದ್ದಾನೋ, ವಾಕ್ಯ ಓದ್ತಾ ಇದ್ದಾನೋ, ದೇವರಲ್ಲಿ ಸಮಯ ಕಳೀತಾ ಇದ್ದಾನೋ, ಯಾರು ಕೂಡ ಹೇಳೋರು ಇದ್ದಿದ್ದಿಲ್ಲ. ಆದ್ರೂ ಆತ ನಂಬಿಗಸ್ತನಾಗಿ ದೇವರಿಗೋಸ್ಕರ ಹೊರ ದೇಶದಲ್ಲಿದ್ರು ಕೂಡ, ತನ್ನವರು ಕೇಳುವವರು ಹೇಳುವವರು ಯಾರು ಇಲ್ಲದಿದ್ರು, ದೇವರಲ್ಲಿ ನಂಬಿಗಸ್ತನಾಗಿದ್ದಾಗ ದೇವರ ಆತನಿಗೆ ಏನ್ ಮಾಡಿದ್ದಾರೆ? ಕೊನೆಯಲ್ಲಿ ಪ್ರಧಾನ ಮಂತ್ರಿಯಾಗಿ ಮಾಡಿದ್ದಾರೆ. ಯಾರ ಕೆಳಗಡೆ ಕೆಲಸ ಮಾಡ್ತಿದ್ನೋ ಅವರ ಮೇಲೇನೆ. ಹಲ್ಲೆಲೂಯಾ. ನೋಡಿ, ನಮ್ಮ ದೇವರು ಸಂಗತಿಯನ್ನ ಉಲ್ಟಾ ಪುಲ್ಟಾ ಮಾಡ್ಬಿಡ್ತಾರೆ. ಮುಂಚೆ ಏನಾಗಿದ್ದ? ಆಳಾಗಿದ್ದ. ಈಗ ಯಾರ ಕೆಳಗಡೆ ಆಳಾಗಿದ್ನಲ್ಲ ಅವರ ಮೇಲೇನೆ ಹಲ್ಲೆಲೂಯಾ. ಎಂತವ್ರೆ ನಮ್ಮ ದೇವರು. ನಮ್ಮ ಪರಿಸ್ಥಿತಿನೇ ಬದಲಾವಣೆ ಮಾಡುವಂತ ದೇವರು. ಆತನಲ್ಲಿ ನಾವು ನಂಬಿಗಸ್ತರಿರುವಾಗ, ಈಗ ನಮ್ಮ ಹತ್ರ ಹಣ ಇಲ್ಲದಿರಬಹುದು, ಈಗ ನಮ್ಮಲ್ಲಿ ಆಸ್ತಿ ಇಲ್ಲದಿರಬಹುದು, ನಮಗೆ ಅಂತಸ್ತಿ ಇಲ್ಲದಿರಬಹುದು, ಆದ್ರೆ ನಂಬಿಗಸ್ತರಾಗಿರುವಾಗ ದೇವರು ಏನ್ ಮಾಡ್ತಾನೆ? ಒಂದು ದಿನ ನೀವಿದ್ದಲ್ಲಿಯೇ ನಿಮ್ಮನ್ನ ಅಭಿವೃದ್ಧಿ ಮಾಡ್ತಾನೆ. ಯೋಸೇಫನಿಗೆ ಹೆಂಗೆ ಮಾಡಿ? ಹಲ್ಲೆಲೂಯಾ. ಮುಂದೆ ರಾತ್ರಿ ಯೋಸೇಫನಿಗೆ ಒಂದು ಕನಸು ಬೇಕು. ಯಾವ ಕನಸು? 7 ಆಕಳು. 7 ಆಕಳ ದಷ್ಟಪುಷ್ಟವಾಗಿದ್ದಾವೆ. ಮತ್ತೆ 7 ಆಕಳ ಬಹಳ ತೆಳ್ಳಗಾಗಿದ್ದಾವೆ. ಅವು ಬಂದು ಈ ದಪ್ಪಾದಂತ ಆಕಳಗಳನ್ನ ಮತ್ತೆ ಒಂದು ಕನಸು ಬಿತ್ತು ರಾಜನಿಗೆ. ಈ ಕನಸು ಯೋಸೇಫ್ಗಲ್ಲ, ರಾಜನಿಗೆ, ಐಗುಪ್ತ ದೇಶದ ರಾಜನಿಗೆ ಮತ್ತೆ ಒಂದು ಕನಸು ಬಿತ್ತು. 7 ತುಂಬಿದ ತೆನೆಗಳು, ಕಾಳು ತುಂಬಿದ ತೆನೆಗಳು, ಇನ್ನು 7 ಬರೀ ಕಾಳಿಲ್ಲದ ತೆನೆಗಳು. ಆ ಕಾಳಿದ್ದ ತೆನೆಗಳನ್ನ ಯಾರಿಗೂ ಗೊತ್ತಾಗ್ಲಿಲ್ಲ ಇದರ ಅರ್ಥ. ಎಲ್ಲ ವಿದ್ವಾಂಸರನ್ನ ಕರೆದ ರಾಜ, ಯಾರಿಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಯೋಸೇಫನಿಗೆ ಕರೆಸಿದ್ರು.
ಅದಕ್ಕೆ ಒಂದು ಅರ್ಥ ಇದೆ. ಯಾಕೆ ಅವನನ್ನು ಕರೆಸಿದ? ಆ ಜೈಲಲ್ಲಿ ಇಬ್ರು ಇದ್ರು, ಅವರಿಗೆ ಆತನ ಕನಸಿನ ಅರ್ಥ ಹೇಳಿದ ಅದು ನಿಜ ಆಗಿತ್ತು, ಅದಕ್ಕೆ ಅವನನ್ನು ಕರೆಸಿದ್ರು. ಹೊರಗೆ ಬಂದ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಿಟ್ಟ. ಲಾಸ್ಟಿಗೆ ರಾಜನಿಗೆ ಹೇಳ್ತಾರೆ ಯೋಸೇಫ, ಇದಕ್ಕಾಗಿ ನೀವೇನ್ ಮಾಡ್ಬೇಕ್ರಿ? 7 ಇದಕ್ಕಾಗಿ ಈಗ ಅದು ಕನಸಿನ ಅರ್ಥ ಏನಂದ್ರೆ 7 ವರ್ಷ ಒಳ್ಳೆ ಬೆಳೆಯುತ್ತೆ. ಆ ಒಂದು ಬೆಳೆ ಸಮಯದಲ್ಲಿ ನೀವೇನ್ ಮಾಡ್ಬೇಕು? ಎಷ್ಟು ಆಗತ್ತೆ ಅಷ್ಟು ನೀವು ತುಂಬಿಸಿಟ್ಕೋಬೇಕು. ಯಾಕಂದ್ರೆ ಅದಾದ ನಂತರ ಮುಂದಿನ 7 ವರ್ಷಗಳು ಬಹಳ ಘೋರವಾದ ಬರಗಾಲ ಬೀಳುತ್ತೆ. ಆ ಟೈಮಲ್ಲಿ ಈ ಕುಡಿಸಿಟ್ಟಂತ ಆಹಾರವನ್ನ ನೀವು ಸೇವಿಸಬಹುದು. ಇದಕ್ಕಾಗಿ ಒಬ್ಬ ನಿಪುಣ ವ್ಯಕ್ತಿಯನ್ನ ನೀವೇನ್ ಮಾಡ್ಬೇಕ್ರಿ? ಆರಿಸಿ ಇದಕ್ಕಾಗಿ ನೇಮಕ ಮಾಡ್ಬೇಕು. ರಾಜ ಏನ್ ಮಾಡ್ತಾನೆ? ನಿನಗಿಂತ ನಿಪುಣನು ಇನ್ನು ಎಲ್ಲಿ ಸಿಗೋದಿಲ್ಲ, ದೇವರು ನಿನ್ನಲ್ಲಿ ಇದ್ದಾನೆ ಅಂತ ಹೇಳಿ ಅವನಿಗೆ ಆ ಜವಾಬ್ದಾರಿ ಕೊಟ್ಟ. ಪ್ರಧಾನ ಮಂತ್ರಿಯಾಗಿ ಮಾಡ್ಬಿಟ್ಟ. ರಾಜನಾದ್ಮೇಲೆ ನೆಕ್ಸ್ಟ್ ಯೋಸೇಫನೇ. ಎಲ್ಲರೂ ಅವನಿಗೆ ಕೇಳಿ ಮಾಡ್ಬೇಕು ಅಂತ ಜವಾಬ್ದಾರಿ ಕೂಡ ಪ್ರಧಾನ ಮಂತ್ರಿಯಾಗಿ ಮಾಡಿಬಿಟ್ಟ. ಈಗ ಏನಾಗಿದ್ದಾರೆ? ಎಲ್ಲ ಬೆಳೆ ಬೆಳೀತು, ಎಲ್ಲವನ್ನು ಕೂಡಿಸಿಟ್ಕೊಂಡ. ಮುಂದೆ 7 ವರ್ಷ ಆ ಟೈಮಲ್ಲಿ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ? ಯೋಸೇಫನ ಹತ್ರ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯೋಸೇಫನ ಹತ್ರ ಎಲ್ಲ ದೇಶದವರು, ಐಗುಪ್ತದವರು ಬಂದು ಆಹಾರಕ್ಕಾಗಿ ಬೇಡ್ತಾ ಇದ್ದಾರೆ, ಆಶೀರ್ವಾದಕ್ಕಾಗಿ ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ತನ್ನ ಸ್ವಂತ ತಂದೆ ಮತ್ತೆ ಅಣ್ಣಂದಿರು ಎಲ್ಲರೂ ಕೂಡ ಆತನ ಹತ್ರ ಬಂದು ಆಹಾರಕ್ಕಾಗಿ ಬೇಡ್ತಾ ಇದ್ದಾರೆ. ಹಾಗಾದ್ರೆ ನಾವು ವಾಕ್ಯ ಓದಿರಿ ಇನ್ನೊಂದ್ಸರಿ. 22ನೇ ವಚನ 49-22. ಯೋಸೇಫನು ಲಕ್ಷ್ಯ ಕೊಟ್ಟು ಕೇಳ್ರಿ, ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಹಲ್ಲೆಲೂಯಾ, ಯೇಸು ಮಸೀಹಿ. ನೋಡ್ರಿ, ಆತನು ಅನೇಕ ಫಲವನ್ನ ಬಿಡುವ ವೃಕ್ಷಕ್ಕೆ ಸಮಾನನಾದ. ಹೆಂಗೆ? ಈಗ ಅವನ ಮೂಲಕ ಎಷ್ಟೋ ಜನರಿಗೆ ಆಹಾರ ಹೋಗ್ತಾ ಇದೆ, ಅವನ ಮೂಲಕ ಅವರ ಕುಟುಂಬಕ್ಕೂ ಕೂಡ. ನೋಡ್ರಿ, ಆತನು ಒಂದು ದೊಡ್ಡ ಫಲ, ಅನೇಕ ಫಲವನ್ನ ಬಿಡುವ ವೃಕ್ಷಕ್ಕೆ ಸಮಾನನಾದ. ಹಳ್ಳದ ಅದ ಮುಂದೆ ಹೇಳ್ತಾ ಇದೆ, ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಹಲ್ಲೆಲೂಯಾ. ಹೌದು ಪ್ರಿಯರೇ, ಈಗ ನಾವು ಸ್ವಾಭಾವಿಕವಾಗಿ ನೋಡುವಾಗ ಗುಬ್ಬಿಗಳು ಜಾಸ್ತಿ ಎದ್ರ ಮೇಲೆ, ಯಾವ ಗಿಡದ ಮೇಲೆ ಕೂತ್ಕೊಳ್ತವೆ? ಮತ್ತೆ ಮೈನಾ, ಗಿಳಿಗಳು, ಪಕ್ಷಿಗಳು ಜಾಸ್ತಿ ಎದ್ರ ಮೇಲೆ ಯಾವ ಗಿಡದ ಮೇಲೆ? ಹಣ್ಣಿರುವಂತ ಗಿಡದ ಮೇಲೆ ಬಂದು ಕೂತ್ಕೊಳ್ತವೆ. ಯಾಕೆ? ಅವುಗಳಿಗೆ ಆಶೀರ್ವಾದ ಸಿಗತ್ತೆ. ಆ ಗಿಡದ ಮೇಲೆ ಕೂತ್ಕೊಂಡು ಅದರ ಹಣ್ಣುಗಳನ್ನ ತಿಂದು ಆಶೀರ್ವಾದ ಪಡ್ಕೊಳ್ತವೆ. ಹಂಗೆ ಈಗ ಯೋಸೇಫನ ಹತ್ರ ಜನ ಓಡೋಡಿ ಬರ್ತಾ ಇದ್ದಾರೆ. ಐಗುಪ್ತ ದೇಶದೆಲ್ಲ ಜನರು, ಇಸ್ರಾಯೇಲಿನ ಜನರು ಯಾಕೆ ಬರ್ತಾ ಇದ್ದಾರೆ? ಅವರಿಂದ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕಾಗಿ, ಅವರಿಂದ ಫಲವನ್ನು ಹೊಂದ್ಕೊಳ್ಳೋದಕ್ಕಾಗಿ. ಪ್ರಿಯರೇ, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗುವಾಗ, ದೇವರನ್ನ ಮೆಚ್ಚುಗೆಯಾದ ಜೀವನ ಜೀವಿಸಲಿಕ್ಕೆ ಪ್ರಾರಂಭ ಮಾಡುವಾಗ ಜನರು ನಮ್ಮ ಹತ್ರ ಓಡಿ ಬರ್ತಾರೆ. ಹಲ್ಲೆಲೂಯಾ. ನಮ್ಮಿಂದ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕಾಗಿ ನಾವು ಅವ್ರನ್ನ ಹುಡ್ಕೊಂಡು ಹೋಗೋದು ಬೇಡ, ಅವರೇ ಹುಡ್ಕೊಂಡು ನಮಗೆ ಬರ್ತಾರೆ. ಹಲ್ಲೆಲೂಯಾ. ಯಾವಾಗ? ನಮ್ಮ ಜೀವಿತ ಯೋಸೇಫನಂತೆ ಫಲಭರಿತವಾಗುವ. ಆಮೆನ್. ಯಾರ್ಯಾರಿಗೆ ಆಶೀರ್ವಾದನಾಗಿದ್ದಾರೆ? ಐಗುಪ್ತ ದೇಶದವರಿಗೆ, ಅಕ್ಕಪಕ್ಕ ಎಲ್ಲ ದೇಶದವರಿಗೆ, ಮತ್ತೆ ಇಸ್ರಾಯೇಲ್ ದೇಶದವರಿಗೂ ಕೂಡ ಆಶೀರ್ವಾದಕರವಾಗಿದೆ. ಕಾರಣ ಯಾಕೆ ಆತನ ಇಷ್ಟು ಆಶೀರ್ವಾದ ಫಲವೃಕ್ಷವಾಗಿ ಮಾರ್ಪಟ್ಟಲ್ಪಟ್ಟ? ಯಾಕೆ ದೇವರು ಇಷ್ಟು ಆತನಿಗೆ ಆಶೀರ್ವಾದ ಮಾಡಿದ್ರು? ಫಲ ಕೊಡುವ ವೃಕ್ಷನಾಗಿ. ನೋಡ್ರಿ, ಎಷ್ಟು ವರ್ಷಗಳ ಹಿಂದೆ ಯಾಕೋಬನ ಆಶೀರ್ವಾದ ಮಾಡಿದ್ದಾನೆ, ಎಷ್ಟೋ ವರ್ಷಗಳ ನಂತರ ಇದು ನೆರವೇರ್ತಾ ಇದೆ. ಹಲ್ಲೆಲೂಯಾ. ಯಾಕೆ ಹೀಗಾಯಿತು? ಆತನು ದೇವರಲ್ಲಿ ನಂಬಿಗಸ್ತನಾಗಿದ್ದ. ಎಂತ ಸಮಯದಲ್ಲೂ ಜೈಲು ಹೋಗುವಾಗಲೂ, ಹಾಳು ಬಾವಿಯಲ್ಲಿ ಬಿದ್ದಾಗಲೂ, ನೌಕರನಂತೆ ಆಳಿನಂತೆ ಮಾರಲ್ಪಟ್ಟಾಗಲೂ ಆತನ ಕರೆದಾತನನ್ನ ಮರೆಯಲಿಲ್ಲ. ಕರೆದಾತನಿಗೆ ನಂಬಿಗಸ್ತನಾಗಿದ್ದ. ಕೊನೆಯಲ್ಲಿ ಆತನ ಎಲ್ಲ ಕಣ್ಣೀರನ್ನು ದೇವರೇನ್ ಮಾಡಿಬಿಟ್ಟ? ಒರೆಸ್ಬಿಟ್ಟ. ಒಂದೇ ಮಗನ ಹೆಸರೇನ್ರಿ ಗೊತ್ತೈತಿ? ಮನಸ್ಸೆ. ಮನಸ್ಸೆ ಅಂದ್ರೆ ದುಃಖವನ್ನ ಮರೆಸುವುದು. ನನ್ನ ವಿದೇಶದಲ್ಲಿ ನನ್ನ ದುಃಖವನ್ನ ಮರೆಯುವಂತೆ ದೇವರು ನನಗೆ ಮಾಡಿದ ಅಂತ ಹೇಳಿ ಅದರಿಗೆ
ಮನಾಸೆ ಅಂತ ಹೆಸರಿಟ್ಟ. ಎರಡನೇ ಮಗ ಎಫ್ರಾಯಿಮ್. ಎಫ್ರಾಯಿಮ್ ಅಂದ್ರೆ ಏನ್ರಿ? ಅಭಿವೃದ್ಧಿ. ಅಭಿವೃದ್ಧಿ. ಹಲ್ಲೆಲೂಯಾ. ದೇವರು ಅದನ್ನ ಯಾವ ಸಮಯದಲ್ಲಿ ಮಕ್ಕಳನ್ನು ಕೊಟ್ರ ಅದೇ ತಕ್ಕಂತೆ ಅದನ್ನ ಹೆಸರಿಟ್ಟ. ಯೇಸು ಮಸೀಹಿ. ಪ್ರಿಯರೇ, ನಾವು ಕೂಡ ದೇವರಿಗೆ ನಂಬಿಗಸ್ತರಾಗುವಾಗ ಜನರು ನಮ್ಮ ಹತ್ರ ಬರ್ತಾರೆ. ಯಾರು ನಮ್ಮನ್ನ ಹಗೆ ಮಾಡ್ತಾರಲ್ಲ, ಈಗ ಯಾರು ನಮ್ಮನ್ನ ಹಗೆ ಮಾಡತ್ತಾರಲ್ಲ, ಅವರೇ ನಮ್ಮ ಹತ್ರ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಬರ್ತಾರೆ. ಯಾವಾಗ ನಾವು ದೇವರಲ್ಲಿ ನಂಬಿಗಸ್ತರಾಗಿರುವಾಗ ದೇವರು ನಮ್ಮ ಜೀವಿತವನ್ನೇ ಮಾರ್ಪಾಟ ಮಾಡಿಬಿಡ್ತಾರೆ. ಒಂದು ವಾಕ್ಯ ಓದೋಣ. ಅಪೊಸ್ತಲರ ಕೃತ್ಯ 10:38. ಅಪೊಸ್ತಲರ ಕೃತ್ಯ 10:38. ಸಿಗಲಿಲ್ಲ? ಓಕೆ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಏನ್ ಮಾಡಿದ್ರಂತ್ರಿ? ಪವಿತ್ರಾತ್ಮನಿಂದ. ಯಾರನ್ನ? ಯೇಸು ಸ್ವಾಮಿಯನ್ನ ದೇವರು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಮುಂದೆ ನೋಡ್ರಿ ಏನಾಗತ್ತೆ ಓದ್ತೀನಿ. ದೇವರು ಆತನ 10:38. ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಪಡುತ್ತಿರುವವರೆಲ್ಲರನ್ನು ಗುಣಪಡಿಸುತ್ತಾ ಸಂಚರಿಸಿದನು. ಹಲ್ಲೆಲೂಯಾ. ನೋಡ್ರಿ, ದೇವರ ಪರಿಶುದ್ಧಾತ್ಮನು ಮತ್ತು ದೇವರ ಬಲದಿಂದ ದೇವರು ಯೇಸು ಸ್ವಾಮಿನ ಅಭಿಷೇಕ ಮಾಡಿದ್ದರಿಂದ ಅನೇಕರಿಗೆ ಬಿಡುಗಡೆ ಮಾಡುತ್ತಾ, ಕಷ್ಟದಲ್ಲಿ, ವೇದನೆಯಲ್ಲಿ, ಸೈತಾನನ ಬಂಧನದಲ್ಲಿ ಇರುವವರನ್ನ ಬಿಡುಗಡೆ ಮಾಡುತ್ತಾ ಹೋಗ್ತಾ ಇದ್ರು. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಫಲ ಕೊಡುವ ವೃಕ್ಷನಾಗಿದ್ದ. ಅನೇಕರಿಗೆ ಆಶೀರ್ವಾದಕರವಾಗಿದ್ರು. ಅನೇಕರು ಯೇಸು ಸ್ವಾಮಿನ ಹುಡುಕೊಂಡು ಬರ್ತಾ ಇದ್ರು. ಹಲ್ಲೆಲೂಯಾ. ಒಂದೊಂದು ಸಾರಿ ತಪ್ಪಿಸ್ಕೊಂಡು ಯೇಸು ಸ್ವಾಮಿ ಪ್ರೇಯರ್ಗಾಗಿ ಬೆಟ್ಟಕ್ಕೆ ಹೋಗ್ಬಿಡ್ತಿದ್ರು. ಜನ ಬಿಡ್ತಾನೆ ಇರ್ಲಿಲ್ಲ. ಯಾಕೆಂದ್ರೆ ದೇವರಿಂದ ಅವರಿಂದ ಆಶೀರ್ವಾದ ಜನರಿಗೆ ಸಿಗ್ತಾ ಇತ್ತು. ಜನರಿಗೆ ನಮ್ಮನ್ನ ದೇವರು ಆಶೀರ್ವಾದವುಳ್ಳ ಫಲ ಕೊಡುವ ವೃಕ್ಷನಾಗಿ ಮಾಡುವಾಗ ಅನೇಕ ಜನರು ನಾವು ಬೇಡ ಅಂದ್ರೆ ನಮ್ಮನ್ನು ಹುಡುಕೊಂಡು ಬರ್ತಾರೆ. ಯೇಸು ಸ್ವಾಮಿನ ಹುಡುಕೊಂಡು ಬಂದ್ರು. ಯೇಸು ಸ್ವಾಮಿ ಅಲ್ಲಿ ಮುಟ್ಟೋಕ್ಕಿಂತ ಮುಂಚೆ ಹೋಗಿ ಅಲ್ಲಿ ಮುಟ್ಟಿ ಯೇಸು ಸ್ವಾಮಿಗಾಗಿ ದಾರಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಆತ್ಮನು ಯೇಸು ಸ್ವಾಮಿಯಲ್ಲಿದ್ದು ದೇವರು ತನ್ನ ಬಲದಿಂದ ಅಭಿಷೇಕ ಮಾಡಿದಾಗ ಯೇಸು ಸ್ವಾಮಿ ಆಶೀರ್ವಾದಕರವಾಗಿ ಅನೇಕರಿಗೆ ಆಶೀರ್ವಾದಕರವಾಗಿದ್ರು. ಯೋಸೇಫನು ದೇವರಲ್ಲಿದ್ದಾಗ, ದೇವರ ಭಯಭಕ್ತಿಯಲ್ಲಿದ್ದಾಗ ದೇವರು ಆತನಿಗೆ ಅನೇಕರಿಗೆ ಫಲ ಕೊಡುವ ವೃಕ್ಷನನ್ನಾಗಿ ಮಾಡಿದ. ಪ್ರೈಸ್ ಲಾರ್ಡ್. ನಾವು ದೇವರಲ್ಲಿ ನಂಬಿಗಸ್ತನಾಗಿರುವಾಗ ದೇವರು ನಮ್ಮನ್ನು ಕೂಡ ಫಲಭರಿತವಾದ ವೃಕ್ಷವನ್ನಾಗಿ ಮಾಡ್ತಾನೆ. ಯಾವ ಮನುಷ್ಯನನ್ನು ಫಲ ಕೊಡುವ ವೃಕ್ಷವಾಗಿ ದೇವರು ಮಾಡಲಿಕ್ಕೆ ಸಾಧ್ಯ? ದೇವರ ವಾಕ್ಯ ಇದೆ, ತಿಪ್ಪಿಯಿಂದ ಎತ್ತಿ ಬಂಡೆ ಮೇಲೆ ಕುಳಿಸ್ಬಿಡ್ತಾರಂತೆ, ರಾಜರ ಸಂಗಡ ಊಟ ಮಾಡಿಸ್ತಾರಂತೆ. ಅಂದ್ರೆ ದೇವರು ಇಷ್ಟಪಟ್ರೆ ಯಾರನ್ನಾದ್ರೂ ಪೇ ಮಾಡ್ತಾರೆ. ಹಲ್ಲೆಲೂಯಾ. ದೇವರಿಂದ ಸಾಧ್ಯ. ಏನು ಇಲ್ಲದಂತ ವ್ಯಕ್ತಿನೂ ಕೂಡ, ಓದೋದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ, ಅಜ್ಞಾನಿ, ಯಾವ ಜ್ಞಾನ ಇಲ್ಲ, ಆ ವ್ಯಕ್ತಿಯನ್ನು ಕೂಡ ನೀವು ಉಪಯೋಗ ಮಾಡಿ ಮೇಲೆ ಏರಿಸ್ಬಿಡ್ತಾನೆ. ಪ್ರೈಸ್ ಲಾರ್ಡ್. ದೇವರಿಗೆ ಕಲಿತವರೇ ಬೇಕು, ಸಾಮರ್ಥ್ಯಗಳವರೇ ಬೇಕು, ಆಸ್ತಿ ಪಾಸ್ತಿ ಇದ್ದವರೇ ಬೇಕು, ಓದೋರೇ ಬೇಕು ಅಲ್ಲ. ಈಗ ನೋಡ್ರಿ, ಇಲ್ಲೇ ಓದದವರು ಕೂಡ ನೀವು ಇದ್ದೀರಿ. ದೇವರು ನಿಮ್ಮನ್ನು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ನಮ್ಮ ಮೇಲೆ ಎಷ್ಟು ಆಶೀರ್ವಾದ, ನಿಮ್ಮ ಮೇಲೇನು ಅಷ್ಟೇ ಆಶೀರ್ವಾದ. ಇವ್ರಿಗೆ ಓದಕ್ ಬರಲ್ಲ ಅಂತೇಳಿ ಕಮ್ಮಿ ಪ್ರೀತಿ ಇಲ್ಲ. ದೇವರಿಗೆ ಎಲ್ಲರೂ ಸರಿ ಸಮಾನ. ನಾವು ದೇವರಲ್ಲಿ ಭಯಭಕ್ತಿ ಇದ್ರೆ ದೇವರು ನಮ್ಮನ್ನ ಹೆಂಗಾದ್ರೂ ಮಾಡಿ ಉಪಯೋಗ ಮಾಡ್ತಾರೆ. ಆಮೇಲೆ ಹೇಳ್ತೀರಾ? ಪ್ರೈಸ್ ಲಾರ್ಡ್. ದೇವರಲ್ಲಿ ನಾವು ಭಯಭಕ್ತಿ ಇರುವಾಗ ಯಾರನ್ನಾದ್ರೂ ಕೂಡ ದೇವರು ಉಪಯೋಗಿಸಬಲ್ಲ. ಪ್ರತಿ ಮನುಷ್ಯನಿಗೂ ಬೆಳಕು ಕೊಡುವ ಬೆಳಕನಾಗಿ ಮಾಡಬಲ್ಲ. ಯಾವ ಮನುಷ್ಯನನ್ನು ಹೊರಗೆ ತಳ್ಳದವನು, ಯಾವ ಮನುಷ್ಯನನ್ನು ಕ್ರಿಸ್ತನಲ್ಲಿ ನಿಪುಣನಾಗಿ ನಿಲ್ಲಿಸಲು ಶಕ್ತನಾಗಿದ್ದಾನೆ. ಆತನ ಹತ್ರ ಬರುವವನಿಗೆ ಯಾರಿಗೂ ಏಸಪ್ಪ ತಳ್ಳೋದಿಲ್ಲ. ನೀನ್ ಸರಿ ಇಲ್ಲ ಅಂತೇಳಿ ನಮ್ಮನ್ನ ಹೊರಗೆ ಹಾಕೋದಿಲ್ಲ. ಯಾರೇ ಬರ್ಲಿ ಅಪ್ಕೋತಾನೆ, ಯಾರೇ ಬರ್ಲಿ ಅವ್ರನ್ನ ಉಪಯೋಗ ಮಾಡ್ತಾನೆ, ಶಕ್ತರನ್ನಾಗಿ ಮಾಡ್ತಾನೆ, ನಿಪುಣನಾಗಿ ಮಾಡ್ತಾನೆ. ಆತನೇ ನಿಮ್ಮನ್ನು ಫಲ ಕೊಡುವ ವೃಕ್ಷವನ್ನಾಗಿ ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ನಾವು ಮಾಡೋದು ಒಂದೇ, ಏನ್ರಿ? ದೇವರ ಭಯಭಕ್ತಿಯಲ್ಲಿ ನಾವು ಇರ್ಬೇಕು.
ದೇವರಿಗೆ ಮೆಚ್ಚುಗೆಯಾದ ಜೀವನ ಜೀವಿಸ್ಬೇಕು. ಹೊರ ದೇಶದಲ್ಲಿದ್ರು, ಇಲ್ಲಿ ಇದ್ರು, ಯಾರು ನೋಡಿದ್ರು ನೋಡದೇ ಇದ್ರು, ನಾವು ದೇವರಲ್ಲಿ ನಂಬಿಗಸ್ತನಾಗಿರುವಾಗ, ದೇವರ ಜೊತೆಗೆ ಒಂದು ಒಳ್ಳೆ ಸಂಬಂಧ ನಾವು ಬೆಳೆಸ್ಕೊಳ್ಳುವಾಗ ಜನ ಹುಡುಕೊಂಡು ಬರ್ತಾರೆ. ಹಲ್ಲೆಲೂಯಾ. ಎಷ್ಟೇ ದೂರ ಇದ್ರು ಹುಡುಕೊಂಡು ಬರ್ತಾರೆ. ನಮ್ಮನ್ನು ಹಾಗೆ ಮಾಡುವವರು ನಮ್ಮ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕಾಗಿ, ನಮ್ಮನ್ನ ಒಳ್ಳೆ ಮಾರ್ಗದರ್ಶನ ಕೇಳೋದಕ್ಕಾಗಿ, ನಮಗೆ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕಾಗಿ ಓಡೋಡಿ ಬರ್ತಾರೆ. ಪ್ರೈಸ್ ಲಾರ್ಡ್. ಒಂದು ವಾಕ್ಯವನ್ನು ಓದೋಣ. ಯೋಹಾನ 15ನೇ ಅಧ್ಯಾಯ 5ನೇ ವಚನ. ಯೋಹಾನ 15ನೇ ಅಧ್ಯಾಯ 5ನೇ ವಚನ. ನಾನು ದ್ರಾಕ್ಷಿ ಬಳ್ಳಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ, ಒಬ್ಬನು ನನ್ನಲ್ಲಿಯೂ, ನಾನು ಅವನಲ್ಲಿಯೂ, ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊನೆಯದಾಗಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಆಮೆನ್. ನೋಡ್ರಿ, ಯೇಸಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ, ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಫಲ ಕೊಡ್ತಾರೆ? ಈ ವಾಕ್ಯದ ಪ್ರಕಾರ ಯಾರು ಫಲ ಕೊಡ್ತಾರೆ? ನಾವೇ ಫಲ ಕೊಡೋದು. ಅವನೇ ಬಹಳ ಫಲ ಯಾರು? ದೇವರಲ್ಲಿ ನೆಲೆಗೊಂಡು. ಯಾವಾಗ? ದೇವರಲ್ಲಿ ಯಾವಾಗ ದೇವರು ನಮ್ಮಲ್ಲಿ, ನೆಲೆಗೊಂಡು, ನಾವು ದೇವರಲ್ಲಿ ಇರುವಾಗ ನಾವು ಬಹಳವಾಗಿ ಫಲ ಕೊಡ್ತೇವೆ. ಆಮೆನ್. ಹಲ್ಲೆಲೂಯಾ. ನಮ್ಮ ಕೈಯಿಂದ ಆಗೋದಿಲ್ಲ. ನಾನು ಕೊಡ್ತೇನೆ, ನನ್ನ ಪ್ರಯತ್ನದಿಂದ ಕೊಡ್ತೇನೆ, ಆಗಲ್ಲ. ಯೇಸು ಹೇಳಿಬಿಟ್ಟಿದ್ದಾನೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ನಾನ್ ನಿಮ್ಮಲ್ಲಿದ್ರೆ, ನೀವು ನನ್ನಲ್ಲಿದ್ರೆ, ನೀವು ಹೇಳೋದೇ ಬೇಡ, ಆಟೋಮೆಟಿಕಲಿ ನಿಮ್ಮ ಮೂಲಕ ಫಲ ಬರ್ಲಿಕ್ಕೆ ಚಾಲು ಆಗುತ್ತೆ. ಪ್ರೈಸ್ ಲಾರ್ಡ್. ನಾನು ನೆನೆಸ್ತೇನೆ, ಈ ವಾಕ್ಯದಿಂದ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ಮತ್ತು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 1:22 ದೇವರು ಹೇಳ್ತಾನೆ, ಜಲಚರಗಳನ್ನ ಮಾಡಿ ಅಭಿವೃದ್ಧಿಯಾಗಿರಿ, ಈ ಭೂಮಿಯನ್ನ ನೀರಿನಲ್ಲಿ ಹಬ್ಬಿಕೊಳ್ಳಿರಿ. ಆಮೇಲೆ ಮನುಷ್ಯನನ್ನು ಉಂಟು ಮಾಡಿ ಹೇಳ್ತಾ ಇದ್ದಾರೆ, ನೀವು ಭೂಮಿಯನ್ನ ಹಬ್ಬಿಕೊಳ್ಳಿರಿ. 1ನೇ ಕೊರಿಂಥದವರಿಗೆ 1:10 ಇರ್ತಾರೆ, ನೀವು ಒಳ್ಳೆ ಇದರಲ್ಲಿ ನೀವು ಫಲ ಕೊಡುವವರಾಗಬೇಕಂತ ದೇವರಲ್ಲಿ ಹೇಳ್ತಾನೆ. ಇನ್ನು ಅನೇಕ ಕಡೆಯಲ್ಲಿ ನಾವು ನೋಡ್ತೇವೆ. 2ನೇ ಪೇತ್ರ 1:8, 2ನೇ ಪೇತ್ರ 1:8 ಓದ್ತೀರಿ? 2ನೇ ಪೇತ್ರ 1:8 ಒಬ್ರು ತಗೊಳ್ರಿ. ಯೋಹಾನ್ 15:2, 2ನೇ ಪೇತ್ರ 1:8. 2 ಪೇತ್ರ 1:8. ಇವು ನಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಅಲಕ್ಷ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತಾನೆ. ನೋಡ್ರಿ, ನಾವು ದೇವರಲ್ಲಿ ಇರುವಾಗ, ದೇವರ ಜೊತೆಗೆ ಒಂದು ಒಳ್ಳೆ ಸಂಬಂಧದಲ್ಲಿ ನಾವು ಇರುವಾಗ, ದೇವರು ನಮ್ಗೆ ಏನ್ ಮಾಡ್ತಾನೆ? ಫಲ ಕೊಡುವಂತ ವ್ಯಕ್ತಿಗಳನ್ನಾಗಿ ದೇವರು ನಮ್ಮನ್ನ ಮಾಡ್ತಾನೆ. ಆಮೇಲೆ ಯೋಹಾನ್ 15:2, ತೋಟಗಾರನು ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡದ ಪ್ರತಿಯೊಂದು ಕೊಂಬೆಯನ್ನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹೆಚ್ಚು ಫಲ ಕೊಡುವ ಹಾಗೆ ಅದನ್ನ ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಅದನ್ನ ಕಳೆ ತೆಗಿತಾನೆ, ಅದನ್ನು ಮತ್ತೆ ಗೊಬ್ಬರ ಹಾಕ್ತಾನೆ, ಅದ್ರ ಕೊಂಬಿಗಳನ್ನ ಸ್ವಲ್ಪ ಸೀದಾ ಮಾಡ್ತಾನೆ. ಚಂಗ್ರನ್ಕಾಯಿ ಕಸಿ ಮಾಡ್ತಾನೆ. ಸ್ವಲ್ಪ ಅದನ್ನ ಇದು ಮಾಡಿದ್ರೆ ಅದು ಮತ್ತೆ ಹಬ್ಬುತ್ತೆ. ಆ ತರ ಎದರ ಜೊತೆ ಮಾಡ್ತಾನೆ? ಫಲ ಕೊಡುವ ಕೊಂಬೆ ಜೊತೆಗೆ. ಹಲ್ಲೆಲೂಯಾ. ಯಾರು ಫಲ ಕೊಡ್ತಾರೋ ಇನ್ನೂ ಹೆಚ್ಚಾಗಿ ಫಲ ಕೊಡುವ ಹಾಗೆ ಅವುಗಳನ್ನ ಶುದ್ಧಿ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮ ಕಣ್ಣುಗಳನ್ನ ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ ಹೇಳೋಣ. ದೇವರಿಗೆ ನಾವು ಹೇಳೋಣ, ದೇವರೇ ಫಲ ಕೊಡುವಂತೆ ನಮ್ಮನ್ನು ಮಾಡು ಸ್ವಾಮಿ. ಯೋಸೇಫನ ಜೀವಿತದಂತೆ ನಮ್ಮನ್ನು ಮಾಡು. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ದೇವರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟು, ದೇವರ ಬಲದಿಂದ ಅಭಿಷೇಕಿಸಲ್ಪಟ್ಟು ಅನೇಕರಿಗೆ ಆಶೀರ್ವಾದಕರವಾಗಿದ್ದರು.
ಯೋಸೇಫನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದರಿಂದ ಅಧಿಕ ಫಲ ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದನು. ಅನೇಕರು ಆಶೀರ್ವಾದಕ್ಕಾಗಿ ಅವನ ಹತ್ರ ಬರ್ತಾ ಇದ್ರು, ಅನೇಕರಿಗೆ ಆಶೀರ್ವಾದಕರವಾಗಿದ್ದ. ಹಣ್ಣು ಬಿಡುವಂತ ಮರದ ಮೇಲೆ ಹೆಚ್ಚಾಗಿ ಪಕ್ಷಿಗಳು, ಗಿಳಿಗಳು ಬಂದು ಕೂತ್ಕೊಳ್ತವೆ. ಯಾಕೆಂದ್ರೆ ಅದರಿಂದ ಅವರಿಗೆ ಆಶೀರ್ವಾದ ಸಿಗುತ್ತೆ. ದೇವರಲ್ಲಿ ನಾವು ನಂಬಿಗಸ್ತರಾಗಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವಾಗ ನಮಗೆ ಹಾಗೆ ಮಾಡುವವರು ಕೂಡ ನಮ್ಮ ಹತ್ರ ಆಶೀರ್ವಾದಕ್ಕಾಗಿ ಬರ್ತಾರೆ. ಪ್ರಿಯರೇ, ಫಲ ಕೊಡುವವರನ್ನಾಗಿ ಮಾಡುತ್ತದೆ ಎಂಬುದಾಗಿ ಇವತ್ತು ನಾವು ದೇವರ ಹತ್ರ ಬೇಡಿಕೊಳ್ಳೋಣ. ದೇವರೇ, ನಿನ್ನಲ್ಲಿ ನಾವು ಫಲ ಕೊಡೋರಾಗಬೇಕು ರಾಜ. ಇವತ್ತು ನಮ್ಮ ಪ್ರಾರ್ಥನೆ ಇದೇ ಆಗಿರಲಿ ಪ್ರಿಯರೇ. ದೇವರೇ, ಫಲ ಕೊಡುವ ವೃಕ್ಷರನ್ನಾಗಿ ನಮ್ಮನ್ನ ಮಾಡು. ಅನೇಕರಿಗೆ ನಾವು ಆಶೀರ್ವಾದಕರವಾಗಿರುವಂತೆ ನಮ್ಮನ್ನ ಮಾರ್ಪಡಿಸುತ್ತಂತೆ. ಯೋಸೇಫನಂತೆ, ಯೇಸು ಸ್ವಾಮಿಯ ಜೀವಿತದಂತೆ ನಮ್ಮ ಜೀವಿತವನ್ನ ಮಾರ್ಪಡಿಸುವಪ್ಪ. ನಾವು ಅನೇಕರಿಗೆ ಆಶೀರ್ವಾದಕರವಾಗಿ ನಿಲ್ಲುವಂತೆ, ನಮ್ಮ ಮೂಲಕ ಅನೇಕರಿಗೆ ಆಶೀರ್ವಾದ ಸಿಗುವಂತೆ, ಅನೇಕರು ನಮ್ಮ ಹತ್ರ ಬಂದು ಆಶೀರ್ವಾದ ಪಡೆದುಕೊಳ್ಳುವಂತೆ ನಮ್ಮ ಜೀವಿತವನ್ನ ಆ ಫಲ ಕೊಡುವ ವೃಕ್ಷವನ್ನಾಗಿ ಮಾಡುತ್ತಾರೆ. ಸಮಾಜದಲ್ಲಿ ಯಾರಾದರೂ ಒಬ್ಬರು ಈ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೀರಾ? ಆತ್ಮ ಪ್ರೇರಣೆ ಉಳ್ಳವರು